ಚೆನ್ನಾಗಿ ದುಡ್ಡಿರೋ ನೋಡೋದು ಅಂದ ಚಂದ ಬೇಕಾಗಿರಲ್ಲ. ವಯಸ್ಸೆಷ್ಟಾದರೂ ಪರವಾಗಿಲ್ಲ, ಮೊದಲು ಮದುವೆ ಆಗ್ಬಿಡೋದು, ಆಮೇಲೆ ಡಿವೋರ್ಸ್ ಕೊಟ್ಟು ಅರ್ಧ ಪ್ರಾಪರ್ಟಿನ ಕೊಳ್ಳೆ ಹೊಡ್ಕೊಂಡು ಹೋಗೋದು. ನನಗೇನೋ ಅವಳು ಅದನ್ನು ಮಾಡೋಕ್ಕೆ ಬಂದಿದ್ದಾಳೆ ಅನಿಸುತ್ತೆ. ನನಗೂ ಅದೇ ಅನಿಸ್ತಿದೆ ಪ್ರಭಾ. ರಾತ್ರಿ ರಾಣಿ ಆಗ್ಬಿಡ್ಬೇಕು ಅಂತ ನಮ್ಮಪ್ಪನ ಟ್ರ್ಯಾಪ್ ಮಾಡಿ ಅವ್ರನ್ನ ಮದ್ವೆ ಆಗಿದ್ದಾಳೆ. ಆ ಹನಿ ಟ್ರ್ಯಾಪ್ ಅಂತಾರಲ್ಲ ಆ ಥರ. ಅತ್ಗೆ, ಇದು ನಮ್ಮ ಮೊದಲನೇ ಗೆಲುವು. ಮೊದಲು ಆ ಬಿಕಾರಿಗಿಟ್ಟಿರೋ ತಟ್ಟೆನ ಎತ್ತು ಬಿಸಾಡಿ, ಅದ್ರಲ್ಲಿ ಯಾರಿಗೂ ಸರ್ವ್ ಮಾಡೋದು ಬೇಡ. ಏನ್ ಮುಖ ಮುಖ ನೋಡ್ತಾ ಇದ್ದೀರಾ? ತಗೊಂಡ್ ಹೋಗಿ ಅಂತ ಹೇಳಿದ್ ಕೇಳಿಸ್ಲಿಲ್ವಾ? ಏಯ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಡೆದಿದ್ದೇನಾದ್ರೂ ಮಾವಂಗೆ ಹೇಳಿದ್ರೆ ನಿಮಗೆ ಉಳಿಗಾಲ ಇರಲ್ಲ, ಅರ್ಥ ಆಯ್ತಾ? ಭಟ್ರೆ, ಕಾವೇರಿ ಊಟ ಮಾಡಿದ್ಲ? ಭಟ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು, ಕಾವೇರಿ ಊಟ ಮಾಡಿದ್ಲಾ? ಇಲ್ರಿ ಸರ. ಅವಳನ್ನು ಊಟ ಕರಿಬೇಕಿತ್ತು ತಾನೇ? ಕ್ಷಮಿಸಿ ಯಜಮಾನ್ರೆ, ಕರಿಯೋದು ಮರ್ತೋಯ್ತು. ಕಾವೇರಿ, ಯಾಕಿಷ್ಟೊತ್ತಾದ್ರೂ ಊಟ ಮಾಡಿಲ್ಲ? ನಿನ್ನೆ ಕೇಳ್ತಾ ಇರೋದು ಕಾವೇರಿ, ಯಾಕೆ ಊಟ ಮಾಡಿಲ್ಲ? ಊಟ ಮಾಡಿಲ್ಲ ಅಂತ ಯಾರು ಹೇಳಿದ್ರು ಸರ್? ನಾನಾಗ್ಲೇ ಊಟ ಮಾಡಾಯ್ತು. ನೀನು ಊಟ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಾವೇರಿ. ಮ್ಯಾನೇಜ್ ಮಾಡೋದಕ್ಕೆ ಸುಳ್ಳು ಹೇಳಬೇಡ. ಹಾಗೆ ನಿನ್ನ ಮನ್ಸಿಗೆ ನೋವಾಗೋ ಹಾಗೆ ನಮ್ಮ ಮನೆಯವ್ರು ನಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಏನ್ ಮಾಡೋದು ಸರ್? ಮಳೆಗಾಗಿ ನಿರೀಕ್ಷೆನಲ್ಲಿರೋ ರೈತನ ಮನೆ ಮೇಲೆ ಸಿಡಿಲ್ ಬಡ್ದು ಮನೆನೇ ಹತ್ಕೊಂಡು ಉರ್ದಂಗಿದೆ ನನ್ನ ಪರಿಸ್ಥಿತಿ. ನೋಡು ಕಾವೇರಿ, ನಾನೀಗ ನಿನ್ನ ಮನ್ಸಿಗೆ ಸಮಾಧಾನ ಆಗಲಿ ಅಂತ ಏನೇ ಹೇಳಿದ್ರು ಅದರಿಂದ ನಿನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಸಕ್ಸಸ್ಸರ್ ಆಗಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಿಂದ ಸಾವಿರಾರು ಕುಟುಂಬಗಳಿಗೆ ಜೀವನ ಸಿಗುತ್ತೆ ಅಂತ ನಾನು ನಿನಗೆ ಹೇಳಿದ್ದೆ. ಆದರೆ ಅದಕ್ಕಾಗಿ ನನ್ನ ಹೆಂಡತಿಯಾಗಿ ನಡ್ಸೋಕೆ ಹೊರಟಾಗ ಮುಂದೆ ಏನೇನು ಅನಾಹುತ ಆಗುತ್ತೆ ಅನ್ನೋದು ನಾನು ಯೋಚನೆ ಮಾಡಿ ಹೇಳಬೇಕಾಗಿತ್ತು. ಸುರೇಂದ್ರನಾಥ್ ಬಂದು ಜಗಳ ಮಾಡಿದ್ದು, ಪ್ರೆಸ್ನಲ್ಲಿ ಸುದ್ದಿ ಆಗಿತ್ತು, ಇದರಿಂದ ನಿಮ್ಮ ಮನೆಯವರು ಸಫರ್ ಆಗಿತ್ತು. ಇದನ್ನೆಲ್ಲ ಆ ಕ್ಷಣಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಕಾವೇರಿ. ಕಾವೇರಿ, ನೀನು ತಪ್ಪು ಮಾಡಿಲ್ಲ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಈ ಪ್ರಪಂಚಕ್ಕೆ ಸತ್ಯ ಗೊತ್ತಿಲ್ಲ ಅಷ್ಟೇ. ಕಣ್ಣಿಗೆ ಕಾಣಿಸ್ತಿರೋದೇ ನಿಜ ಅಂತ ನಂಬ್ಕೊಂಡು ನಮ್ಮನ್ನ ಹೀನಾಯವಾಗಿ ನೋಡ್ತಾ ಇದ್ದಾರೆ ಅಷ್ಟೇ. ಇಂಥ ಸಮಯದಲ್ಲಿ ನಾವು ಕುಗ್ಗಿದ್ರೆ ಆಳ್ಗೊಂದು ಕಲ್ಲು ಅನ್ನೋ ಹಾಗೆ ನಮ್ಮನ್ನ ನಿಂದನೆ ಮಾಡ್ತಾ ಹೋಗ್ತಾರೆ. ತಿರುಗಿ ಬಿದ್ದರೆ ಆಡ್ಕೊಳ್ಳೋ ಬಾಯಿಗಳಿಗೆ ಬೀಗ ಹಾಕ್ದಾಗತ್ತೆ. ನೋಡು ಕಾವೇರಿ, ನಮ್ಮ ಕೈಯಲ್ಲಿ 10 ಬೆರಳಿದ್ರೂ ದುಃಖ ಆದಾಗ 1 ಬೆರಳಿಂದಷ್ಟೇ ಕಣ್ಣೀರು ಒರ್ಸಕ್ಕಾಗೋದು. ಅದೇ ಸಂತೋಷ ಆದಾಗ 10 ಬೆರಳು ಸೇರಿ ಚಪ್ಪಾಳೆ ತಟ್ಟುತ್ತೆ. ಸ್ವತಃ ನಮ್ಮ ದೇಹನೇ ಈ ಥರ ರಿಯಾಕ್ಟ್ ಮಾಡಬೇಕಾದ್ರೆ ಹೊರಗ್ನವರಿಂದ ನೀನು ಬೇರೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಹೇಳು? ಪ್ರಪಂಚದಲ್ಲಿ ಅದ್ಭುತ ಕಾದಂಬರಿ ಅಂದರೆ ಅದು ಸ್ವತಃ ನಾವೇ.
ನಮ್ಮನ್ನ ನಾವು ಚೆನ್ನಾಗಿ ಓದಿದಾಗ ಯಾವ ಪ್ರಾಬ್ಲಮ್ಮು ದೊಡ್ಡದಾಗಿ ಕಾಣಿಸಲ್ಲ. ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನನ್ನು ನೀನು ನಂಬು. ಆಗ ಎಲ್ಲ ಪ್ರಾಬ್ಲಮ್ಗಳು ನಿನ್ನ ಮುಂದೆ ಚಿಕ್ಕದಾಗಿ ಕಾಣುತ್ತೆ. ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಯಿತು ಅಂತ ನಂಬ್ತೀನಿ ಕಾವೇರಿ.